ಕರ್ನಾಟಕ ರಾಜ್ಯ ಜನತೆಯಲ್ಲಿ ರಾಮನಗರ ಜನತೆಯಲ್ಲಿ ರಾಮನಗರದ ಮಹೇಶ ನಾನು ವಿನಂತಿ ಮಾಡ್ಕೊಳ್ತೇನೆಂದರೆ ನೋಡಿ, ರಾಮನಗರ ತಾಲೂಕು ರಾಮನಗರ ಟೌನಿಂದ ಒಂದು 4-5 ಕಿಲೋಮೀಟ್ರಲ್ಲಿ ಹುಣಸನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅದು ಪಂಚಾಯಿತಿ. ಸುಮಾರು ಹಳ್ಳಿಗಳು ಬರುತ್ತೆ ಅದಕ್ಕೆ. ಆ ಹುಣಸನಹಳ್ಳಿಯಿಂದನೂ ರಾಮನಗರ ಕನಕಪುರ ಮೇನ್ ರೋಡ್ಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಸೇತುವೆ ನಿರ್ಮಿಸಿದ್ದಾರೆ, ಚೆಕ್ ಡ್ಯಾಮ್ ಅಂತ. ಆ ಸೇತುವೆ ಹೆಂಗಿದೆ ಅಂತ ನಾನೊಂದು ವಿಡಿಯೋ ಮಾಡಿ, ಆ ಸೇತುವೆಗೆ ಒಂದು ತಡೆಗೋಡೆ ಇಲ್ಲ, ಒಂದು ಸ್ಟ್ರೈಟಾಗೂ ಇಲ್ಲ, ಕ್ರಾಸ್ ಆಗಿ ಏನೋ ಒಂಥರ ಅಂಕುಡೊಂಕಾಗೆಲ್ಲ ಮಾಡಿಬಿಟ್ಟಿದ್ದಾರೆ ಅವೈಜ್ಞಾನಿಕವಾಗಿ. ಆಮೇಲೆ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಅದು ರಾಮನಗರ ಹುಣಸನಹಳ್ಳಿ ಮತ್ತು ಕನಕಪುರ ಮೇನ್ ರೋಡನ್ನ ಕನೆಕ್ಟ್ ಮಾಡಿಕೊಡುತ್ತೆ. ಯಾವ ರೀತಿ ಮಾಡವ್ರೆ ಅಂತಂದರೆ, ಅಲ್ಲಿ ಲೈಟ್ಗಳಿಲ್ಲ ಸರಿಯಾಗಿ. ನೈಟಲ್ಲಿ ಯಾರಾದರೂ ಬಂದುಬಿಟ್ರೆ ಗೊತ್ತಿದ್ದವ್ರು ಫಾಸ್ಟಾಗಿ ಏನು ಬಂದ್ಗಿಂದ್ರು ಅಂದರೆ ಡೈರೆಕ್ಟ್ ಒಳಗೆ ಬಿದ್ದೋಗ್ತಾರೆ. ಹೊಳೆಯಲ್ಲಿ ಬಿದ್ದು ಕಲ್ಲುಗಳಿದ್ದು ಅವ್ರಿಗಂತೂ ತುಂಬ ಅಪಾಯ ಆಗ್ತದೆ. ಎಷ್ಟೋ ಜನ ತಮ್ಮ ಇದನ್ನು ಕಳ್ಕೊಳ್ಬೇಕಾಗ್ತದೆ. ಆ ಥರ ಸ್ಥಿತಿ ಇದೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ತೋರಿಸಿ ಎಲ್ಲ ಮಾಡಿದ್ದೀನಿ. MP ಅವ್ರಿಗೆ ಹೇಳಿದೆ, MLA ಅವ್ರಿಗೆ ಹೇಳಿದೆ, ಎಲ್ಲರನ್ನೂ ಕೇಳಿಕೊಂಡೆ. ಇದನ್ನು ಮಾಡಿ ಸರ್, ಜನಗಳು ರಕ್ಷಣೆಗೋಸ್ಕರ. ಪಾಪ ಜನಗಳು ಎಷ್ಟೋ ಒಂದು 20-30 ಹಳ್ಳಿಗಳು ಜನ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು. ಅವ್ರಿಗೆ ಪಾಪ ಅವ್ರ ಸೇಫ್ಟಿಗೋಸ್ಕರ ಇದನ್ನು ಮಾಡಿ, ಒಂದು ಸೇತುವೆ ಮಾಡಿ, ಬೇರೆ ಆಲ್ಟರ್ನೇಟು ಸ್ಟ್ರೈಟ್ ಒಂದು ಸೇತುವೆ ಮಾಡಿ, ತಡೆಗೋಡೆ ಎಲ್ಲ ಹಾಕಿ ಮಾಡಿ ಅಂತ ಕೇಳಿಕೊಂಡೆ. ಆದರೆ ಇದನ್ನು ಯಾರೂ ಗಣನೆಗೆ ತಗೋತಾ ಇಲ್ಲ, ಏನೂ ತಗೋತಾ ಇಲ್ಲ. ಇದರಿಂದ ಅವ್ರಿಗೇನಾಗಬೇಕು? ಇವರು ರಾಜಕಾರಣಿಗಳಿಗೆ ಆಗಲಿ, ಅಧಿಕಾರಿಗಳಿಗಾಗಲಿ, ಜನಗಳ ಬಗ್ಗೆ ಕಟ್ಕೊಂಡು ಏನು? ಎಲ್ಲರೂ ನೋಡ್ತಾರೆ, ಎಲ್ಲರೂ ಬಂದಿದ್ದಾರೆ. ಆದರೆ ಇದು ಎಷ್ಟು ಅವ್ಯವಸ್ಥೆ ಆಗಿದೆ, ಎಷ್ಟು ಡೇಂಜರ್ ಆಗಿದೆ ಅಂತ ಗೊತ್ತಿದ್ರೂ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಇಲ್ಲೊಂದು ಕಡೆ ಆದರೆ ಬೆಂಗಳೂರು ಮೈಸೂರು ಹಳೆ ಹೈವೇ ಇದೆಯಲ್ಲ, ಆ ರೋಡಲ್ಲಿ ಎಕ್ಸಿಟ್ಗಳು ಕೊಟ್ಟವ್ರು ಸುಮಾರು ಕಡೆ, ಜನಸಂದಣಿ ಜಾಸ್ತಿ ಇರೋ ಕಡೆ. ಅಲ್ಲಿ ಒಂದು ಅಂಶ ಹಾಕಿಲ್ಲ. ಎಷ್ಟು ಆಕ್ಸಿಡೆಂಟ್ಗಳು ನಡೀತಾವೆ. ಉದಾಹರಣೆಗೆ ನೋಡಿ, ಒಂದು ಗೌಸಿ ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ, ಅದೊಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕಲಿತಾರೆ. ಅಲ್ಲಿ ಎಕ್ಸಿಟ್ ಬಿಟ್ಟಿದ್ದಾರೆ. ಗಾಡಿಗಳು ತುಂಬ ಸಾವಿರಾರು ವೆಹಿಕಲ್ ಓಡಾಡ್ತಾ ಇರ್ತವೆ. ಅಲ್ಲಿ ಹುಡುಗರು ದಾಟಬೇಕು, ಅಲ್ಲೊಂದು ಅಂಶ ಇಲ್ಲ. ಪಕ್ಕದಲ್ಲೇ DC ಆಫೀಸ್ ಇದೆ, 100 ಜನ ಸಾರ್ವಜನಿಕರು ದಾಟಬೇಕು, ಅಲ್ಲೊಂದು ಅಂಶ ಇಲ್ಲ. ಕಾಲೇಜಿನ ಆಡಳಿತ ವರ್ಗದವ್ರು ಕೇಳಿಕೊಂಡ್ರು ಅಂಶ ಮಾಡಿಲ್ಲ. ಎಷ್ಟೋ ಹುಡುಗರಿಗೆ ತೊಂದರೆ ಆಗುತ್ತೆ. ಈ ಥರ ನಾನು ಕೇಳಿದ್ದೀನಿ, MLA ಅವ್ರನ್ನೂ ಕೇಳಿದ್ದೀನಿ, ಎಲ್ಲರನ್ನೂ ಕೇಳಿದ್ದೀನಿ, ಅಧಿಕಾರಿಗಳು ಕೇಳಿದ್ದೀನಿ. ಯಾರು ಇದಕ್ಕೆ ಉತ್ತರ ಕೊಡ್ತಿಲ್ಲ. ಇದೇನು ಅವ್ರಿಗೆ ಜನರುಗಳು ಪ್ರಾಣ ಅವ್ರಿಗೇನು ಲೆಕ್ಕಕ್ಕೆ ಇಲ್ವಾ? ಮಕ್ಕಳುಗಳು ನಮ್ಮ ದೇಶದ ಭವಿಷ್ಯ ಅಂತ ಗೊತ್ತಿಲ್ವಾ? ಇನ್ನೇನಕ್ಕೆ ಬೇಕು ಇವರೆಲ್ಲ? ಇನ್ಯಾರನ್ನ ಹೋಗಿ ನಾವು ಕೇಳಬೇಕು? ಇನ್ನೇನು ಮಾಡಬೇಕು ಇವ್ರಿಗೆಲ್ಲ? ನೋಡಿ, ದಯವಿಟ್ಟು ಕೇಳ್ಕೊತಾ ಇನ್ನು ಮತ್ತೆ ಇವನ್ನೆಲ್ಲ ಸರಿಪಡಿಸಿ, ಎಲ್ಲೆಲ್ಲಿ ಜನಸಂದಣಿ ತಾವು ಇದು ಮಾಡಿದಿರೋ ಅಲ್ಲೆಲ್ಲ ಹಂಸ್ಕೊಳ್ ಕೊಡಿ. ಈಗ ನಾನು ಹೇಳಿದೆ, ಇಲ್ಲಿ ಹುಣಸನಹಳ್ಳಿಗೆ ಮತ್ತು ರಾಮನಗರ ಕನಕಪುರ ಮೇನ್ ರೋಡ್ಗೆ ಒಂದು ಸೇತುವೆ ಮಾಡಿದ್ದೀರಿ ಅಂತ, ಅದನ್ನು ಮತ್ತೆ ಒಂದು ಹೊಸ ಸೇತುವೆ ಕಟ್ಟಿ ಜನಗಳು ಒಳ್ಳೇದಾಗೂ ಮಾಡಿ ಅಂತ ಕೇಳ್ಕೊತೀನಿ.